ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಆದ ಹಗರಣದ ಬಗ್ಗೆ ಹೋರಾಟ ಮಾಡಿದ ನಂತರ ಬಿ ನಾಗೇಂದ್ರ ಅವರು ರಾಜೀನಾಮೆ ನೀಡಿದ್ರು. ಬಿ ನಾಗೇಂದ್ರ ಅವರ ಮೇಲೆ ಅನೇಕ ಪ್ರಕರಣಗಳಿವೆ. ಆದರೂ ಕೂಡ ಬಿ ನಾಗೇಂದ್ರ ಅವರಿಗೆ ಮತ್ತೆ ಸಚಿವ ಸ್ಥಾನ ನೀಡಿರುವುದು ಯಾಕೆ? SC ST ಜನರಿಗೆ ಅನ್ಯಾಯ ಮಾಡಲಾಗ್ತಿದೆ ಅಂತ ಶಾಸಕ ಬಸವರಾಜ ಮತ್ತಿಮೂಡ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಲಿತರ ಹಣವನ್ನು ಗ್ಯಾರಂಟಿಗಳಿಗೆ ನೀಡ್ತಾ ಇದ್ದಾರೆ. ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಯಾಕೆ ನೀಡಿದ್ದಾರೆ? ಅವರ ಮೇಲೆ ಅನೇಕ ಪ್ರಕರಣಗಳು ದಾಖಲಿವೆ. ಈ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆ ಸರ್ಕಾರ ತೆಗೆದುಕೊಳ್ಳಬೇಕು. ಇಲ್ಲವಾದರೆ ಸದನದಲ್ಲಿ ರಾಜೀನಾಮೆ ಆಗ್ರಹಿಸಿ ರಾಜೀನಾಮೆ ನೀಡುವವರೆಗೂ ಬಿಜೆಪಿ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಮಹರ್ಷಿ ವಾಲ್ಮೀಕಿ ನಿಗಮದ ಒಂದು ಹಣವನ್ನು 187 ಕೋಟಿಗಳು ದುರುಪಯೋಗ ಆಗಿದೆ ಅಂತಕ್ಕಂಥದ್ದು ತಾವು ಕಳೆದ ಅಧಿವೇಶನದಲ್ಲಿ ಕೂಡ ನಾವು ಚರ್ಚೆ ಮಾಡಿ ತಾವೆಲ್ಲರೂ ನೋಡಿದಿರಿ. ಅದೇ ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತು ನಾವು ರಾಜ್ಯ ತುಂಬ ಹೋರಾಟ ಮಾಡಿದ ಮೇಲೆ ಆ ಸಚಿವ ಸ್ಥಾನಕ್ಕೆ ನಾಗೇಂದ್ರರವರು ರಾಜೀನಾಮೆ ಕೊಡ್ತಕ್ಕಂಥ ಕೆಲಸ ಆಗಿತ್ತು. ಆದರೆ ಅನೇಕ ಕೇಳಿ ಅವ್ರ ಮೇಲೆ ನಾಗೇಂದ್ರ ವಿರುದ್ಧಾಗಿ CBIನಲ್ಲಿ 3 ಕೇಸ್ಗಳು ದಾಖಲಿದ್ದಾವೆ. ಲೋಕಾಯುಕ್ತದಲ್ಲಿ 5 ಕೇಸ್ಗಳಿವೆ. SITಯಲ್ಲಿ 1 ಇದೆ. ಕಾರವಾರ CID ಪ್ರಕರಣದಲ್ಲಿ, ಚೆನ್ನೈನಲ್ಲಿ ಪ್ರಕರಣ ಸೇರಿ ಒಟ್ಟು 31 ಕೇಸ್ಗಳು ನಾಗೇಂದ್ರ ವಿರುದ್ಧಾಗಿ ಈಗಾಗಲೇ FIR ಕೂಡ ದಾಖಲಾಗಿದೆ. ಅವ್ರು ದಿನನಿತ್ಯ ಇವೆಲ್ಲ ಮುಗಿಸ್ಬೇಕಾದ್ರೆ ದಿನನಿತ್ಯ ಅಲ್ಲಿ ನಾಗೇಂದ್ರ ಅವರು ಕೋರ್ಟ್ನಲ್ಲಿ ಇರಬೇಕಂತ ಸಮಯ ಅವ್ರಿಗೆ ಸಿಕ್ಕಿದೆ. ಅದು ಎಲ್ಲ ಬಿಟ್ಟು ಇವತ್ತು ರಾಜೀನಾಮೆ ಕೊಟ್ಟಿದ್ದ ತಕ್ಷಣವೇ ಮತ್ತೆ ವಾಪಸ್ ಸಚಿವ ಸಂಪುಟ ಸಿದ್ದರಾಮಯ್ಯ ಅವರ ನೇತೃತ್ವ ಸರ್ಕಾರ ಇದ್ದಂಥ ಸಮಯದಲ್ಲಿ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ 187 ಕೋಟಿ ಆಗಿಲ್ಲ, ಖಾಲಿ 89 ಕೋಟಿ 60 ಲಕ್ಷ ಅವ್ಯವಹಾರ ಆಗಿದೆ ಅಂತಕ್ಕಂಥದ್ದು ಈ ರಾಜ್ಯದ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದು ಕೂಡ ತಾವೆಲ್ಲರೂ ನೋಡಿದಿರಿ. ಅವ್ರು ರಾಜೀನಾಮೆ ಕೊಡ್ತಕ್ಕಂಥ ಕೆಲಸ ಆಗಿತ್ತು. ಇನ್ನೂ ಕೂಡ ಯಾವುದೂ ಕೂಡ ಕೇಸ್ ಯಾವುದೂ ಮುಗಿದಿಲ್ಲ. ಇನ್ನೂ ಡೇ ಬೈ ಡೇ ಒಂದೊಂದು ಕೇಸ್ ಅವ್ರ ಮೇಲೆ ದಾಖಲೆ ಆಗ್ತಾ ಇದ್ರೂ ಕೂಡ ಯಾವ ಕಾಂಗ್ರೆಸ್ದಲ್ಲಿ ಸೋನಿಯಾ ಗಾಂಧಿಯೋ, ರಾಹುಲ್ ಗಾಂಧಿಯೋ, ಮಲ್ಲಿಕಾರ್ಜುನ ಖರ್ಗೆಯವನು ಯಾರು ಮನದ ಕೇಸಿಂದೆ ಮತ್ತೆ ವಾಪಸ್ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡ್ತಕ್ಕಂಥ ಕೆಲಸ ಏನು ಮಾಡಿದಾರ, ಇದು ಯಾವತ್ತೂ ಕೂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಆಗಿರ್ಬೋದು, SC ST ಯಾವುದೇ ಕೂಡ ಈ ಸರ್ಕಾರ ಬಂದಾಗಿ ನಡೆದು ಕೂಡ ಯಾವಾಗಲೂ ಕೂಡ SC ST ಜನಗಳಿಗೆ ಅಪರಾಧ ಮಾಡ್ತಕ್ಕಂಥದ್ದು ಕೆಲಸ ಮಾಡಿದ್ದಾರೆ. ಯಾವುದೋ ಒಳ್ಳೆಯ ಕೆಲಸ ಕೂಡ ಇವತ್ತಿನವರೆಗೆ ಕೂಡ ಆಗಿಲ್ಲ. ಇವತ್ತು ಯಾವುದೇ ನಿಗಮದಲ್ಲಿ ಇವತ್ತು ನಾವು ಗಂಗಾಕರಣ ಬೋರ್ವೆಲ್ ಆಗಿರ್ಬೋದು, ಲೋನ್ಗಳಾಗಿರ್ಬೋದು, ಬಾವಿಗಳಾಗಿರ್ಬೋದು, ಇವೆರಡೂ ನಿಗಮದಿಂದ ಕೂಡ ಒಂದೂ ಕೂಡ ಕೆಲಸ ಮಾಡ್ತಕ್ಕಂಥದ್ದು ಇಲ್ಲಿವರೆಗೂ ಕೂಡ ಆಗಿಲ್ಲ. ಅನೇಕ ಬಾರಿ ನಾವು ಸಂಬಂಧಪಟ್ಟಂಥವ್ರಿಗೆ ನಾವು ಅಧಿವೇಶನ ನಡೆಯತಕ್ಕಂಥ ಸಂದರ್ಭದಲ್ಲಿ ಬಾಕಿ ಟೈಮ್ದಾಗೂ ಕೂಡ ಅವ್ರಿಗೆ ಭೇಟಿ ಆಗ್ತಕ್ಕಂಥ ಕೆಲಸ ಮಾಡಿದ್ರು ಇವತ್ತಿನವರೆಗೆ ಕೂಡ ಯಾವುದೂ ಹಣ ಬಿಡುಗಡೆ ಮಾಡಿಲ್ಲ. ಯಾರಿಗೂ ಕೂಡ ಯಾವುದೂ ಬೋರ್ವೆಲ್ ಕೊಡ್ತಕ್ಕಂಥ ಕೆಲಸ ಆಗ್ತಾಯಿಲ್ಲ, ಲೋನ್ ಕೊಡ್ತಕ್ಕಂಥ ಕೆಲಸ ಆಗ್ತಾಯಿಲ್ಲ. ಯಾವತ್ತೂ ಕೂಡ ಹೌದು ನಿಗಮದಲ್ಲಿ ಖಾಲಿ ಆಗ್ತಕ್ಕಂಥ ನಿಗಮ ನೋಡಿದ್ದೇವೆ. ಯಾವುದೂ ಕೂಡ 1 ರೂಪಾಯಿ ಕೂಡ ಡಿಪಾಸಿಟ್ ಹಣ ಅವ್ರ ಬಳಿ ಎಲ್ಲಿ ಯಾವುದೂ ಇಲ್ಲ. ಬೆಳಗ್ಗೆದ್ದರೆ ಹಗರಣ ಮಾಡ್ತಕ್ಕಂಥದ್ದು, ಈಗ ದಲಿತರ ಹಣಗಳು ಕೂಡ ಎಲ್ಲ ಗ್ಯಾರಂಟಿಗಳು ಕೊಡ್ತಕ್ಕಂಥದ್ದು ನೀವೆಲ್ಲರೂ ಕೂಡ ನೋಡಿದಿರಿ. ಇವತ್ತು ಗ್ಯಾರಂಟಿ ದಲಿತರ SC ST ಹಣಗಳು ಕೂಡ ದುರುಪಯೋಗ ಕೂಡ ಜಾಸ್ತಿ ಆಗ್ತಾ ಇದೆ. ಇದರಲ್ಲಿ ಅನೇಕ ಬಾರಿ ಹೌಸ್ನಲ್ಲಿ ಕೂಡ ಆಗಿದೆ. ನಮ್ಮ ಮುಖಾಂತರ ಇಟ್ಟೆ ಹೇಳಕ್ಕೆ ಬಯಸ್ತಾ ಇದ್ದೀನಿ, ಎಲ್ಲ ದಾಖಲೆಗಳು ಮುಗಿಯೋರು, ಕೇಸ್ಗಳೆಲ್ಲ ಕೂಡ ಮುಗಿಯೋವರೆಗೂ ಕೂಡ ಯಾವುದೇ ಕಾರಣ ಕೂಡ ನಾಗೇಂದ್ರ ಅವರು ಸಚಿವ ಸಂಪುಟದಲ್ಲಿ ಇರಬಾರ್ದು. ಹಾಗೇನಾದರೂ ಕೂಡ ನಾವು ನಾಳೆ ಅಧಿವೇಶನ ಹೇಳೋಕ್ಕಿಂತ ಮುಂಭಾಗಲೇ ಅವ್ರ ರಾಜೀನಾಮೆ ತೊಗೋಬೇಕು. ಹಾಗೇನಾದರೂ ತೊಗೊಲಿಲ್ಲ ಒಳಗಡೆ ಮತ್ತು ಹೊರಗಡೆ ಕೂಡ ನಾವು ರಾಜ್ಯ ತುಂಬ ಕೂಡ ಇದ್ರ ಬಗ್ಗೆ ಹೋರಾಟ ಕೂಡ ಮಾಡ್ತೀವಿ ಅಂತಕ್ಕಂಥ ಕೂಡ ನಿಮ್ಮ ಮುಖಾಂತರ ನಾವು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಧನ್ಯವಾದ.